ಜನಕ್ಕಾಗಿ ಬಾಳುವ ಸೇವಕ ನಾನು ಈಗ. ಕರ್ನಾಟಕ ರಾಜ್ಯ ಪೊಲೀಸ್ ಆಗ್ಲಿಕ್ಕೆ ಹೋಗ್ತಾ ಇದ್ದಾರೆ ಎಲ್ಲ ನಮ್ಮ ಅಭ್ಯರ್ಥಿಗಳು ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಸೊ ನಿಮ್ಮ ಎಕ್ಸಾಮ್ ಕೇವಲ 10 ದಿನಗಳು ಬಾಕಿ ಇದ್ದಾವೆ. ನಿಮ್ಮ ಎಕ್ಸಾಮ್ ಫುಲ್ ಕೌಂಟ್ ಡೌನ್ ಒಳಗೈತೆ. ಫುಲ್ ಸೀರಿಯಸ್ಲಾಗಿ ಎಕ್ಸಾಮನ್ನು ಓದ್ಕೋರಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದಾರೆ ಸರ್ ಎಕ್ಸಾಮ್ ಸಿಟಿ ಯಾವಾಗ ಬಿಡ್ತಾರೆ ರೀ, ಅಂದ್ರೆ ನಾವು ಬುಕ್ ಮಾಡಬೇಕಾಗಿದ್ರೆ ಸರ್ ಎಷ್ಟು ದೂರ ಆಗುತ್ತೆ ಏನು ಗೊತ್ತಾಗ್ತಿಲ್ಲ. ಸೊ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿರಿ ಸರ್ ಈ ಸಲ ಪಕ್ಕ ಅಂತೇಳಿ. ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿರಿ ಸರ್ ಈ ಸಲ ಪಕ್ಕ, ಈ ಸಲ ವರದಿ ಹಾಕೊಂಡು ಬರ್ತೀನಿ ಅಂತ ಕಮೆಂಟ್ ಮಾಡಿರಿ. ನೋಡ್ರಿ ನಾನು ಒಂದು ರಿಯಲ್ ಆಗಿ ಹೇಳ್ತೀನಿ, ಒಂದು ಡ್ರೀಮ್ ಇಟ್ಕೊರಿ, ಒಂದು ಟಾರ್ಗೆಟ್ ಇಟ್ಕೋರಿ. ಸೊ ನೀವು ಸೆಲೆಕ್ಷನ್ ಆದ ತಕ್ಷಣ ಇದೇ ಚಾನಲ್ ಒಳಗೆ ನಿಮಗೆ ಇಂಟರ್ವ್ಯೂ ಮಾಡ್ತೇನೆ. ಈ ಇಂಟರ್ವ್ಯೂ ಮಾಡೋಕ್ಕೋಸ್ಕರ ಆದರೂ ಒಂದು ಸಲ ಸೆಲೆಕ್ಷನ್ ಆಗಿರೋ ಎಕ್ಸಾಮ್ ಕ್ಲಿಯರ್ ಮಾಡ್ಕೊರಿ, ಫಿಸಿಕಲ್ ಕ್ಲಿಯರ್ ಮಾಡ್ಕೊರಿ ಕಂಪ್ಲೀಟ್. ನೋಡಿರಿ ನಿಮಗೆ ಎಕ್ಸಾಮ್ ಮುಗಿದ ತಕ್ಷಣ ಫಿಸಿಕಲ್ಲು ಎಲ್ಲವನ್ನ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ನೀವು ಟ್ರೈನಿಂಗ್ ಮುಗಿಸ್ಕೊಂಡು ಎಕ್ಸಾಮ್ ಅಷ್ಟೇ ಅಲ್ಲ, ಟ್ರೈನಿಂಗ್ ಮುಗಿಸ್ಕೊಂಡು ವಾಪಸ್ ಬರೋರು ಕೂಡ ಪ್ರತಿಯೊಂದು ಅಪ್ಡೇಟ್ ಈ ಒಂದು ಚಾನಲ್ ಕೊಡ್ತಾ ಇರ್ತೀವಿ. ಸೊ ಈಗ ಸಬ್ಸ್ಕ್ರೈಬ್ ಮಾಡಿಟ್ಕೋರಿ. ಆ್ಯಂಡ್ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ನೀವು ಜಾಯ್ನ್ ಆಗಿಲ್ಲ ಅಂದರೆ ಸೊ ಈಗಲೇ ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ. ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ. ಯಾರೆಲ್ಲ ಸಿವಿಲ್ ಪೊಲೀಸ್ ಅಪ್ಲೈ ಮಾಡಿದ್ರೆ ಸೊ ನಿಮ್ದು ಹಾಲ್ ಟಿಕೆಟ್ ಬಿಡ್ತಾರೆ, ಎಕ್ಸಾಮ್ ಸಿಟಿ ಲಿಂಕ್ ಬಿಡ್ತಾರೆ. ಪ್ರತಿಯೊಂದು ಕೂಡ ನಮ್ಮ ಗ್ರೂಪಲ್ಲಿ ಹಾಕ್ತಾ ಇರ್ತೀವಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಒಳಗಡೆ. ಸೊ ಈಗಲೇ ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತೆ ಅಂತ ಹೇಳ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವೇನಾದರೂ ಸಿವಿಲ್ ಪೊಲೀಸ್ ಪ್ರಿಪರೇಷನ್ ಮಾಡ್ತಾ ಇದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪರ್ಟ್ ಕ್ವಶನ್ಸ್ ಎಲ್ಲ ಕೊಟ್ಟಿದ್ದೀವಿ, ತೊಗೊಂಡು ಪ್ರಿಪರೇಷನ್ ಮಾಡಿರಿ. ಎಲ್ಲೊಂದು ಕಡೆ ಯೂಸ್ಫುಲ್ ಆಗುತ್ತೆ ಸರ್. ಹೆಂಗೆ ತೊಗೊಳ್ಳೋತಂದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗ್ಬೇಡ್ರಿ. ಸೊ ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತೀನಿ. ಕನ್ನಡದಲ್ಲಿ ಇರ್ತದೆ, ಕನ್ನಡಿಗರು ವಿಶೇಷವಾಗಿ ಮಾಡಿರುವಂಥದ್ದು ಬುಕ್ ಇರಂಗಿಲ್ಲ, PDF ಇರ್ತದೆ, ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು ಸರ್. ಹೆಂಗೆ ತೊಗೊಳ್ಳೋದಂದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗ್ಬೇಡ್ರಿ. ಸೊ ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿರಿ. ಓಕೆ ಸ್ನೇಹಿತರೆ, ನೋಡ್ರಿ ಸರ್ ಎಕ್ಸಾಮ್ ಸಿಟಿ ಯಾವಾಗ ಬಿಡ್ತಾರೆ ರೀ, ಯಾಕಂದರೆ ತುಂಬ ಜನ ಬುಕ್ ಮಾಡೋರು. ಸೊ ನೋಡ್ರಿ ಇವಾಗ ಲೈಕ್ ಒಂದು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಟ್ರೈನ್ ಇತ್ತು. ಓಕೆ ಆ ಟ್ರೈನಿಗೆ ಬುಕ್ ಮಾಡೋಕೆ ಮಿನಿಮಮ್ 15 ದಿನ ಆದರೂ ನೀವು 15 ದಿನ ಬ್ಯಾಕ್ ನೀವು ಇರಬೇಕು. ಓಕೆ ದೂರ ಇತ್ತು, ಲಾಂಗ್ ರೂಟ್ ಇತ್ತಂದ್ರೆ. ಓಕೆ ಈಗ ನೀವು ಧಾರವಾಡ ಅಭ್ಯರ್ಥಿ ಅಥವಾ ಹುಬ್ಬಳ್ಳಿ ಅಲ್ಲಿಂದ ಹತ್ತಿದ್ರು ಕೂಡ ಬೆಂಗಳೂರು ಹೋಗ್ಲಿಕ್ಕೆ ಸೊ ಅದೊಂದು ಟ್ರೈನ್ ಪ್ರತಿದಿನ ಹೋಗುತ್ತೆ, ಎಲ್ಲರಿಗೂ ಗೊತ್ತಿತ್ತು. ಓಕೆ ಹಿಂಗೆ ಕೆಲವರು ಜನ ಟ್ರೈನ್ ಬುಕ್ ಮಾಡ್ತಾರೆ, ಕೆಲವು ಜನ VRL ಅಥವಾ KSRTC ಬುಕ್ ಮಾಡ್ತಿರ್ತಾರೆ. ಸ್ನೇಹಿತರೆ ನಾನು ಹೇಳ ಸಿಂಪಲ್ ಆಗಿ ಹೇಳ್ತೀನಿ, ಆಲ್ಮೋಸ್ಟ್ ಆಲ್ ಗರ್ಲ್ಸ್ ಎಲ್ಲರೂ ಕೂಡ 99% ಎಲ್ಲರೂ ಕೂಡ KSRTC ಹೋಗ್ತಾರೆ, ಯಾಕಂದ್ರೆ ಅವ್ರಿಗೆ ಫ್ರೀ ಐತಿ. ಓಕೆ ಸೊ ಹಾಗಾಗಿ ಅಲ್ಲಿ ರಶ್ ಆಗುತ್ತೆ. ಓಕೆ ಬಾಯ್ಸ್ ಹಂಗಲ್ಲ. ಸೊ ಎಲ್ಲ ಜನರಲ್ ಕೋಚ್ ಒಳಗೆ ಹೋಗಿ 50-60 ರೂಪಾಯಿ ಟಿಕೆಟ್ ತೆಗೆಸ್ಕೊಂಡು ಜನರಲ್ ಕೋಚ್ ಒಳಗೆ ಕುಂತು ನಿದ್ದೆ ಇರಲಾರ್ದೆ. ಓಕೆ ಊಟ ಸತಿಗೆ 3 ಹೊತ್ತು ಊಟ ಮಾಡಲ್ಲ, 2 ಹೊತ್ತು ಊಟ ಮಾಡ್ತಾರೆ. ಸೊ ನೀರಿನ ಬಾಟ್ಲಿ ನೀರಿನ ಬಾಟ್ಲಿ ತುಂಬ್ಕೋತ ಹೋಗ್ತಾರೆ, ತೊಗೊಳಂಗಿಲ್ಲ ಜಾಸ್ತಿ ನೀರಿನ ಬಾಟ್ಲಿ ಹುಡುಗರು ತೊಗೊಳಲ್ಲ. ಸೊ ಆದರೂ ಎಂಜಾಯ್ ಮಾಡ್ಕೊತ ಹೋಗಿ ಎಕ್ಸಾಮ್ ಬರ್ತಾರೆ. ಸೊ ಇದು ನಮ್ಮ ಹುಡುಗರು. ಓಕೆ ಇರಲಿ. ಸೊ ಕೆಲವೊಂದು ಜನಕ್ಕೆ ನೋಡ್ರಿ ಎಕ್ಸಾಮ್ ಸಿಟಿ ಬೇಗ ಬಿಡೋದು ಏನಕ್ಕಪ್ಪ ಅಂತಂದ್ರೆ ಹುಡುಗರು ಬುಕ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗಲಿ, ಅಂದ್ರೆ ಟ್ರಾವೆಲ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಟ್ರಾವೆಲ್ ನೋಡ್ಕೊಳ್ಳಿ ಅಂತೇಳಿ. ಸೊ ಸ್ವಲ್ಪ ಬೇಗ ಬಿಡ್ತಾರೆ. ಓಕೆ ಸೊ ನಾವು KSP ಕರ್ನಾಟಕ ಸ್ಟೇಟ್ ಪೊಲೀಸ್ ಸಂಬಂಧಪಟ್ಟಂತೆ ಹಲವಾರು ಲಾಸ್ಟ್ ಟೈಮಿನ ಎಕ್ಸಾಮ್ ಆಗಿತ್ತು, ಇವೆಲ್ಲ ನೋಡ್ತಾ ಹೋದ್ರೆ ಮಿನಿಮಮ್ 6 ದಿನ ಮುಂಚೆ ನಿಮ್ಮ ಎಕ್ಸಾಮ್ ಸಿಟಿಯನ್ನು ಬಿಟ್ಟಿದ್ದಾರೆ. ಓಕೆ ಸೊ ಈ ಬಾರಿ KE ಎಕ್ಸಾಮ್ ಮಾಡ್ತಿದ್ದಾರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿದವರು. ಸೊ ಇದು ನಿಮಗೆ ಆಲ್ಮೋಸ್ಟ್ ಲಿಮಿಟ್ ಕಾರ್ಡಲ್ಲಿ ಸಿಗೋ ಚಾನ್ಸಸ್ ಭಾಳ ಐತಿ. ಸೊ ಸಪ್ರೇಟಾಗಿ ಸಿಟಿ ಏನಾದರೂ ಬಿಟ್ಟರೆ ಸೊ ಡೆಫಿನೆಟ್ಲಿ ನಮ್ಮ ಗ್ರೂಪಲ್ಲಿ ಹಾಕ್ತೀವಿ. ಸೊ ಈಗಲೇ ಜಾಯ್ನ್ ಆಗಿರಿ, ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ. ಓಕೆ ಸೊ ನಿಮ್ಮ ಎಕ್ಸಾಮ್ ಸಿಟಿ ಯಾವಾಗ ಬಿಡ್ತಾರೆ ನೋಡಿರಿ. ನಿಮ್ಮ ಎಕ್ಸಾಮ್ ಯಾವಾಗ ಆಗಸ್ಟ್ 2ನೇ ತಾರೀಕು ಸಂಡೇ ಎಕ್ಸಾಮ್ ಐತಿ. ಸೊ ಅಲ್ಲಿಂದ ನಾವು ಬ್ಯಾಕ್ ಬರೋಣ. ಓಕೆ ನಿಮ್ಗೆ ಈ ಸಂಡೇ 26ನೇ ತಾರೀಕು ಐತಿ. ಈ ಸಂಡೇ ಇಂದ ಮುಂದಿನ ಸಂಡೇ ತನಕ ನಿಮ್ಗೆ ಎಷ್ಟಾಗುತ್ತಪ್ಪ ಟೈಮ್, ಒಂದು ವೀಕ್ ಆಗುತ್ತೆ. ಓಕೆ ಸೊ ಅಂದರೆ ಈ ಬರೋ ರವಿವಾರ ಬಿಟ್ಟು ಮುಂದಿನ ಭಾನುವಾರ ನಿಮ್ದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಕಂಡಕ್ಟ್ ಆಗ್ತಾವೆ ಕರ್ನಾಟಕ ರಾಜ್ಯದೊಳಗೆ. ಓಕೆ ನಮ್ಮ ಕರ್ನಾಟಕದಾಗ. ಸೊ ಈಗ ಸರ್ ಈ ಸಿಟಿ ಇಂಟಿಮೇಷನ್ ಯಾವಾಗ ಬಿಡ್ತಾರೆ ರೀ, ಮಂಗಳವಾರ. ಓಕೆ ಅಂದರೆ ನಿಮಗೆ 2ನೇ ತಾರೀಕು ಎಕ್ಸಾಮ್ ಅಂದರೆ 28-29ನೇ ತಾರೀಕು ನಿಮ್ದು ಡೆಫಿನೆಟ್ಲಿ 100% ನಿಮ್ದು ಸಿಟಿ ಇಂಟಿಮೇಷನ್ ಬಿಡ್ತಾರೆ. ಬಿಟ್ಟ ತಕ್ಷಣ ನೀವು ವೆಬ್ಸೈಟ್ ಹೋದರೆ KE ಆಫೀಸಲ್ಲಿ ಹೋದರೆ ನಿಮಗೆ ಸರ್ವರ್ ಡೌನ್ ಬರ್ತದೆ, ಸರ್ವರ್ ಬಿಸಿ ಬರ್ತದೆ. ಸೊ ಈಗಲೇ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಐತಿ, ಬಿಟ್ಟ ತಕ್ಷಣ ಲಿಂಕ್ ಹಾಕ್ತೀವಿ. ಸೊ ಈಸಿಯಾಗಿ ನಿಮ್ಮ ಸಿಟಿಯನ್ನು ಚೆಕ್ ಮಾಡ್ಕೋಬಹುದು. ಎಲ್ಲರದು ಬಿಡ್ತಾರೆ, ಅವ್ರದ್ರಿಂದ ಅಲ್ಲ, ಎಲ್ಲರದು ಗರ್ಲ್ಸು ಬಾಯ್ಸು ಮೇಲ್ ಎಲ್ಲ ಕ್ಯಾಟಗರಿ ಎಲ್ಲ ಹುಡುಗರು ಬಿಡ್ತಾರೆ. ಸೊ ಈಗಲೇ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಐತೆ. ಓಕೆ ಸೊ ಯಾವಾಗ ಆಗ್ತಂದ್ರೆ ಮಂಗಳವಾರದ ರಾತ್ರಿ ಒಳಗಡೆ ಅಂದರೆ ಸಂಜೆ 6 ಗಂಟೆ ಒಳಗಡೆ ಸೊ ನಿಮ್ಮದು ಸಿಟಿ ಇಂಟಿಮೇಷನ್ 100% ಬಿಟ್ಟಿರ್ತಾರೆ ಅಂತ ಹೇಳ್ತೀನಿ. ಬಿಡಲಿಲ್ಲ ಅಂದರೂ ಕೂಡ ಬುಧವಾರ ಒಂದು ದಿನದೊಳಗೆ ಡೆಫಿನೆಟ್ಲಿ ಬಿಡ್ತಾರೆ. ಬುಧವಾರ ಒಳಗಡೆ 100% ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ ನಿಮ್ಮ ಎಕ್ಸಾಮ್ ಸೆಂಟರ್ ಎಲ್ಲ ಐತೆ ಅಂತೇಳಿ. ಓಕೆ ಆ್ಯಂಡ್ ತುಂಬ ಜನ ಕನ್ಫ್ಯೂಸ್ ಐತೆ ಸರ್, ಭಾಳ ದೂರ ಕೊಡ್ತಾರೆ ಅಂತ ಕನ್ಫ್ಯೂಷನ್ ಐತಿ. ಭಾಳ ದೂರ ಕೊಡಲ್ಲ, ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಸಿಟಿ ನೋಡ್ತಾರೆ. ಓಕೆ ಸೊ ನಿಮ್ಮದು ಧಾರವಾಡ ನಿಮ್ಮ ಸಿಟಿ ಇದ್ದರೆ ಸೊ ಧಾರವಾಡ ಸುತ್ತಮುತ್ತ ಇರುವಂಥ ತಾಲೂಕುಗಳಲ್ಲಿ ಸೆಂಟರ್ ಹುಡುಕ್ತಾರೆ. ಸೊ ಅಲ್ಲೆಲ್ಲ ತುಂಬ್ತಾ ಹೋದರೆ ಸೊ ಬೇರೆ ರಾಜ್ಯಕ್ಕೆ ಬೇರೆ ಜಿಲ್ಲೆಗೆ ಕೊಡ್ತಾ ಹೋಗ್ತಾರೆ ಅಷ್ಟೇ. ಓಕೆ ಸೊ ತುಂಬ ದೂರ ಏನು ಕೊಡಲ್ಲ, ನೋಡೋಣ. ಅಂದರೂ ಹೇಳಿಕ್ಕೆ ಬರಲ್ಲ ಸೊ ಯಾವಾಗ ಹೆಂಗೆ ಕೊಡ್ತಾರೆ ಅಂತ ಹೇಳಿ. ಸೊ ನೋಡೋಣ ಎಕ್ಸಾಮ್ ಸೆಂಟರ್ ಎಲ್ಲಿ ಕೊಡ್ತಾರೆ ನೋಡೋಣ. ಸೊ ಇನ್ನೊಂದು ಹೇಳಬೇಕು, ಸೊ ನೀವೇನಾದರೂ ಸಿವಿಲ್ ಪೊಲೀಸ್ ಪ್ರಿಪರೇಷನ್ ಮಾಡ್ತಾ ಇದ್ದರೆ ಇದೇ 26ನೇ ತಾರೀಕು ವೆಬಿನಾರ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ತುಂಬ ಜನ ಜಾಯ್ನ್ ಆಗಿದ್ದಾರೆ. ಸೊ ನೀವು ಕೂಡ ಜಾಯ್ನ್ ಆಗ್ಬೋದು. ವೆಬಿನಾರ್ ಅಂತಂದ್ರೆ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು, ಒಂದು ವೀಕ್ ಒಳಗೆ ಯಾವ ರೀತಿ ಕವರ್ ಮಾಡ್ಕೋಬೋದು, ಒಂದು ವೀಕ್ ಯಾವ ರೀತಿ ಸ್ಟಡಿ ಮಾಡ್ಬೋದು, ಎಂತೆಂಥ ಟಾಪಿಕ್ಸ್ ಓದಬೇಕು, ಎಕ್ಸಾಮ್ ಯಾವ ರೀತಿ ಅಟೆಂಡ್ ಆಗಬೇಕು. ಸೊ ಡೀಟೇಲ್ ಎಲ್ಲ ಈ ಒಂದು
ವೆಬಿನಾರ್ ಒಳಗೆ ಹೇಳ್ಕೊಡ್ತೀವಿ, ವೆಬಿನಾರ್ ಮೀಟ್ ಅಂತ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ಜಾಯ್ನ್ ಆಗಿದ್ರೆ ಆಗ್ಬೋದು. ಸೊ 29 ರೂಪೀಸ್ ಇರ್ತದೆ, 29 ರೂಪಾಯಿ ಇರ್ತದೆ. ಸೊ ಜಾಯ್ನ್ ಆಗ್ಬೋದು. ಸರ್ ಹೆಂಗೆ ಜಾಯ್ನ್ ಆಗೋದು ಅಂದರೆ ಸ್ಕ್ರೀನ್ ಮುಖಾಂತರ ಇವನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗಬೇಡ್ರಿ. ಸೊ ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದ್ರೆ ರಿಜಿಸ್ಟರ್ ಆಗ್ಬೋದು, ಬೇಡಂದ್ರೆ ಬಿಡ್ಬೋದು. ವಾಟ್ಸಪ್ ಗ್ರೂಪ್ ಮಾಡಿದ್ವಿ. 26 ತಾರೀಕಿಗೆ ಲೈವ್ ಇರ್ತದೆ, ಬೆಳಿಗ್ಗೆ 10 ಗಂಟೆಗೆ. ಓಕೆ, ಗೂಗಲ್ ಮೀಟ್ ಒಳಗೆ ಇರ್ತದೆ. ಸೊ ನೀವು ಜಾಯ್ನ್ ಆಗ್ಬೋದು. ಓಕೆ, ಇನ್ನೊಂದು ಹೇಳ್ತೀನಿ, ಎಲ್ಲ ನಿಮಗೆ ಹೇಳತ್ತೆ ನೋಡ್ರಿ. ಫ್ರೀ ಒಳಗಡೆ ನಾವು ನೋಟ್ಸ್ ಕೂಡ ರೆಡಿ ಮಾಡಿದ್ವಿ. ಸೊ ಅದು ಕಡೆ ನಿಮ್ಗೆ ತೋರಿಸ್ತೀವಿ ನೋಡ್ರಿ. ಇದು ಫ್ರೀ ಒಳಗೆ ಇನ್ನೂ ಯಾರಿಗೆ ಸಿಕ್ಕಿಲ್ಲಪ್ಪ ಅಂದ್ರೆ ನಮ್ಮ ಟೆಲಿಗ್ರಾಮ್ದಾಗ ಆಲ್ರೆಡಿ 2 ಸಲ ಹಾಕಿದ್ದೀವಿ. ನೀವು ಟೆಲಿಗ್ರಾಮ್ದಾಗ ಚೆಕ್ ಮಾಡಿದ್ರೆ ಸಿಗುತ್ತೆ. ಓಕೆ, ಅಲ್ಲಿ ನಿಮಗೆ ಓಪನ್ ಆಗಿಲ್ಲಪ್ಪ ಅಂದ್ರೆ ಸೊ ಡೋಂಟ್ ವರಿ, ನಮ್ಮ ಡಿಸ್ಕ್ರಿಪ್ಷನ್ ಇರುತ್ತೆ. ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ. ವಾಟ್ಸಪ್ ಅಡ್ಮಿನ್ ಮೆಸೇಜ್ ಮಾಡಿರಿ, ಸರ್ ನನಗೆ ಇದು ಫ್ರೀ ನೋಟ್ಸ್ ಬೇಕಾಗಿದೆ ಅಂತೇಳಿ. ಓಕೆ, ಸೊ ನಿಮಗೆ ಕಳಿಸ್ತಾರೆ, ತೊಗೊಂಡು ಯೂಸ್ ಮಾಡ್ಕೊರಿ. ಒಟ್ಟಾರೆ ಸೆಲೆಕ್ಷನ್ ಆಗಿರಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತೆ ಮುಂದಿನ ದಿವಸ ಎಲ್ಲರೂ ಟೇಕ್ ಕೇರ್. ಬೈ. ಜೈ ಹಿಂದ್, ಜೈ ಭಾರತ್.